ಇನ್ನು ಉರುವ ಮಾರ್ಕೆಟ್ನಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಒಳಾಂಗಣ ಕ್ರೀಡಾಂಗಣವನ್ನ ಅದರ ಜೊತೆಗೆ ಪಡೀಲ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧವನ್ನ ಉದ್ಘಾಟಿಸಲೆಂದು ದಿನಾಂಕ 16ರಂದು ಮಂಗಳೂರಿಗೆ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ ಎಂದು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಗೇರು ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆಯಾದಂತಹ ಮಮತಾ ಗಟ್ಟಿಯವರು ಹೇಳಿದ್ದಾರೆ. ಪಡೀಲ್ನಲ್ಲಿ ಉದ್ಘಾಟನೆಗೊಳ್ಳಲಿರುವ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲೆಯ ವಿವಿಧ ಕಚೇರಿಗಳೊಳಗೊಂಡಂತಹ ಪ್ರಜಾಸೌಧ ಉದ್ಘಾಟನೆಗೊಳ್ಳಲಿದೆ. ಇಡೀ ರಾಜ್ಯದಲ್ಲೇ ಈ ಒಂದು DC ಕಚೇರಿ ಪ್ರಪ್ರಥಮ ವಿನ್ಯಾಸದ್ದಾಗಿದೆ ಅನ್ನೋದನ್ನೊಂದು ಇತಿಹಾಸ ಪೂರ್ಣ. ಮಾನ್ಯ ರಮನಾಥ್ ರೈ ಅವರು ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯನ್ನು ರಾಜಸ್ವ ಇಲಾಖೆಗೆ ವರ್ಗಾಯಿಸಿ ಆ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟರು. ತದನಂತರ 2016ರಲ್ಲಿ ಆವಾಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ CM ಸಿದ್ದರಾಮಯ್ಯನವರು ಅದನ್ನು ಶಿಲಾನ್ಯಾಸ ನೆರವೇರಿಸಿದರು. ದೇವರ ಆಶೀರ್ವಾದ, ಜನರ ಆಶೀರ್ವಾದದಿಂದ ಪುನಃ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಕೈಯಲ್ಲಿ ಇದೊಂದು ಉದ್ಘಾಟನೆಗೊಳ್ಳುವಂತಹ ಒಂದು ಅವಕಾಶ ಈ ಜಿಲ್ಲೆಯ ಜನತೆಯ ಭಾಗ್ಯ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ನಂತರ ಬಂದಂತಹ BJP ಸರ್ಕಾರ ಕೂಡ ಆಗಿನ ಉಸ್ತುವಾರಿ ಸಚಿವರುಗಳು ಆ ಒಂದು 5 ವರ್ಷದ ನಂತರದ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಬಹಳಷ್ಟು ನಿಧಾನಗತಿಯಲ್ಲಿ ಮಾಡಿದರು. ತದನಂತರ ಬಂದಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ UT ಖಾದರ್ ಅವರು ಸ್ಪೀಕರ್ ಆಗಿ ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಈ ಒಂದು ಅವಧಿಯಲ್ಲಿ ಖಾದರ್ ಅವರು ಸರ್ಕಾರಕ್ಕೆ ಶಿಫಾರಸು ಮಾಡಿ 20 ಕೋಟಿ ಅನುದಾನವನ್ನು ಮಂಜೂರು ಮಾಡಿ ಕಟ್ಟಡದ ಒಂದು ಅಭಿವೃದ್ಧಿಗೆ ವಿಶೇಷವಾಗಿ ಶ್ರಮಿಸಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯ ನೂತನ ಕಚೇರಿಯಾದಂತಹ ಪ್ರಜಾಸೌಧದಲ್ಲಿ ಇದೇ ಸಂದರ್ಭದಲ್ಲಿ 8,000 ಮಂದಿಗೆ RTC ವಿತರಣೆ, ಗುರುಪುರ ನಾಡ ಕಚೇರಿ ಉದ್ಘಾಟನೆ, ಸಣ್ಣ ನೀರಾವರಿ ಇಲಾಖೆ ಕಚೇರಿ ಉದ್ಘಾಟನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ಕೂಡ ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಪ್ರಜಾಸೌಧ ಉದ್ಘಾಟನಾ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ನನ್ನ ಭೂಮಿ ಯೋಜನೆಯಲ್ಲಿ ಪಹಣಿ ವಿತರಣೆ ಕಾರ್ಯಕ್ರಮವು ಕೂಡ ನಡೆಯಲಿಕ್ಕಿದೆ. ಈಗಾಗಲೇ ಸುಮಾರು 8,000 ಜನರಿಗೆ ಇದರಲ್ಲಿ ಒಂದು RTCಯನ್ನು ಕೂಡ ನೀಡಲಿಕ್ಕಿದೆ. ಸುಮಾರು 8 ಲಕ್ಷ ಜನರು ಇದರಿಂದ ಫಲಾನುಭವಿಗಳಾಗಿ ಈ ಜಿಲ್ಲೆಯಲ್ಲಿ ಮೂಡಿ ಬಂದಿದ್ದಾರೆ. ಹಾಗಾಗಿ ಇದು ಕೂಡ ಅಧಿಕಾರಿಗಳು ಜನರ ನೇರವಾಗಿ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗಿ ಬಹಳಷ್ಟು ದಾಖಲೆ ಸರಿಯಿಲ್ಲದೆಗಳನ್ನು ಸರಿ ಮಾಡಿಕೊಂಡು ಈ ಒಂದು 6 ತಿಂಗಳಲ್ಲಿ ವಿಶೇಷ ಅಭಿಯಾನವನ್ನು ರಚನೆ ಮಾಡಿ ಈ ಒಂದು ಕಾರ್ಯಕ್ಕೆ ಚಾಲನೆಯನ್ನು ಇಟ್ಟಿರೋದು ಕೂಡ ನಿಜವಾಗಿ ಕೂಡ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಸರ್ಕಾರವು ಮಂಜೂರು ಮಾಡಿರುವಂತಹ ಜಮೀನಿನ ಸರ್ವಕಾರಿಗಳಾಗದೆ ಬಹಳಷ್ಟು ಬಾಕಿ ಉಳಿದಿತ್ತು. ಈ ಒಂದು ಅವಧಿಯಲ್ಲಿ ಸರ್ವೆ ಮಾಡಿ ದಾಖಲೆ ಪತ್ರಗಳನ್ನು ನೀಡುವಂತಹ ವಿಶೇಷ ಆಂದೋಲನ ಕಾರ್ಯಕ್ರಮವಾಗಿ ಮೂಡಿಬಂದು 7,000 ಅಧಿಕ ದಾಖಲೆಗಳನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ನಾಳೆ ಚಾಲನೆಯನ್ನ ಮುಖ್ಯಮಂತ್ರಿಗಳು ನೀಡಲಿಕ್ಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸುಬೋಧ್ ಆಳ್ವ, TK ಸುಧೀರ್, ಚಂದ್ರಕಲಾ ಡಿರಾವ್, ಸ್ವರೂಪ್ ಶೆಟ್ಟಿ, ಶಾಂತಲಾ ಗಟ್ಟಿ ಉಪಸ್ಥಿತರಿದ್ದರು.